ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಾವು ನಮ್ಮದು ಒಂದು ಕಲಿಗಿದ್ದಾರೆ, ಅವರು ನಮಗೆ ಗೊಂಬೆ ಇಟ್ಟಿದ್ದಾರೆ. ದಸರಾ ಹಬ್ಬಕ್ಕೆ ಗೊಂಬೆ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಆ ಥರ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದು. ನನಗೆ ನಮ್ಮ ಕಡೆ ಯಾವಾಗಲೂ ಮಾಡಿರಲಿಲ್ಲ, ನಾನು ನೋಡಿನೂ ಇರಲಿಲ್ಲ. ಗುಂಡು ಸೇ ಹ್ಯಾಪಿ ದಸರಾ. ಸೊ ನಮ್ಮದು ಒಂದು ಫ್ರೆಂಡ್ ಬಂದಿದ್ದಾರೆ, ನಮ್ಮ ಗುಂಡಣ್ಣದು ಚಿಕ್ಕವರು ತಮ್ಮ ಅಂತೆ ಅವರು. ಹಾಯ್ ಗೈಸ್. ಹಲೋ. ಓಕೆ ಹೋಗೋಣ. ಏನ್ ಮಾಡ್ತಿದ್ಯಾ? ನಂದೇ ಯಾಕೆ ತೆಗಿತಿದ್ಯಾ ನೀನು? ನಿಂದು ಯಾಕಂದ್ರೆ ನಿನ್ ಗೋಣ್ ಹಿಡ್ಕೊಂಡಿದ್ಯಲ್ಲ, ನನ್ನ ಹಸ್ಬೆಂಡು ಫುಲ್ ಗೋಣ್ ಹಿಡ್ಕೊಂಡಿದ್ದೆ 2 ದಿನ ಆಯ್ತು. ಗೋಣು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಗೋಣ್ ಅಂದ್ರೆ ಏನು ಕತ್ತ? ಕುತ್ತಿಗೆ ಕುತ್ತಿಗೆ ಅಂತ. ಬೆಕ್ಕು. ಸೊ ನಮ್ಮ ಕಡೆ ಗೋಣ್ ಅಂತಾರೆ, ಇವ್ರ ಕಡೆ ಕತ್ತ ಕುತ್ತಿಗೆ ಏನೋ ಅಂತಾರೆ. ನಾವು ಇಲ್ಲಿ ರೀಚ್ ಆಗಿದ್ದೀವಿ ಅವ್ರ ಮನೆಗೆ. ವೈಕುಂಠ ಅಂತ ಮನೆ ಕೊಟ್ಟಿದ್ದಾರೆ. ಗುಂಡು, how's it going with Palani? How's it going? ನಾನು ಫ್ರೀ ಇವಾಗ ಸ್ವಲ್ಪ ಹೊತ್ತು. ನಡಿ. How are you? ವೆಲ್ಕಮ್. Say Manju. Hi Manju. ಇದು ಅವ್ರದ್ದು ಬ್ಲಾಗ್. ಹೌದಾ? ಹಾಯ್ ಮಂಜು, ಹೌ ಆರ್ ಯು? ಇದಕ್ಕೆ ಬೊಂಬೆ ಕೊಲು ಅಂತಾರಂತೆ. ಬೊಂಬೆನಾ? ಬೊಂಬೆ ಕೊಲು. ಸರ್ ಚೆನ್ನಾಗಿದೆ. ಏನು ಸಿಗ್ನಿಫಿಕೆನ್ಸ್? ಶ್ರೀನಿವಾಸ ಕಲ್ಯಾಣ. ಇದಕ್ಕೆ ಬಂದವರೆಲ್ಲರೂ ದೇವತೆಗಳು, ಹಾಗಾಗಿ ಅದನ್ನ ಪೂಜೆ ಮಾಡೋದು. ಅದಕ್ಕೆ ಹೌದಾ? ಮೇಲೆ ಶ್ರೀನಿವಾಸ ದೇವರಿದ್ದಾರೆ. ಹಾಯ್ ಚೋಟು. ನೆಕ್ಸ್ಟ್ ಇಯರ್ ಮತ್ತೆ ಅಡಿಷನ್ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಮಿನಿಮಮ್ $1 ಹೊಸದು ಇರಬೇಕು. ಹೌದಾ? AD. What? That time that's the oldest one. Red sandal one. Yeah. Oldest as in how old? Granny was given that doll when my granny was 7 years old. By her granny. So that is how it is. So I expect somewhere around late 1700s. From then on, that's the oldest doll. ಈ ಸರಿ ತಗೊಂಡಿದ್ದು ಯಾವುದು ಹೊಸದು? From Patna. Hi. Much time you must think. ಸಕ್ಷನ್ ಹೈಡ್ರಾಲಿಕ್ ಅಲ್ಲ ವ್ಯಾಕ್ಯೂಮ್ಸ್ ಅದೇ ಸಕ್ಷನ್.
ಅನೈ No, that kind of dolls we don't get them. ದಿಸ್ ಸೈಡ್. ನಾವು ಹೋಗಿ ಬಂದ್ವಿ. ಬೊಂಬೆ ಅಲಂಕಾರ ಯಾವ ಥರ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು. ಅದು ತುಂಬ ವರ್ಷದಿಂದ ಮಾಡ್ಕೊತ ಬಂದಿದ್ದಾರಂತೆ. 1700 1800 ಆ ಕಾಲದಿಂದನೇ ಅವರು ಅವ್ರ ಅಜ್ಜಿ ಕೊಟ್ಟಿರೋದು ಗೊಂಬೆ ಎಲ್ಲ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು ರೆಡ್ ಸ್ಯಾಂಡಲ್ ಬೊಂಬೆಗಳು ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ಏನೋ ಹೊಸದು ಕಲ್ತ್ಕೊಂಡಂಗಾಯಿತು. ಅದು ಪ್ರತಿ ವರ್ಷ ಅದಕ್ಕೆ ಆ ಕಲೆಕ್ಷನ್ಗೆ ಆ್ಯಡ್ ಮಾಡ್ತಾ ಹೋಗ್ತಾರಂತೆ. ಸೊ ತುಂಬ ಗೊಂಬೆಗಳಿದ್ದು, ತುಂಬ ದೊಡ್ಡ ಕಲೆಕ್ಷನ್ ಇತ್ತು. ಶ್ರೀನಿವಾಸ ಕಲ್ಯಾಣ ದಸರಾ ಹಬ್ಬಕ್ಕೆ 9 ದಿನ ಫುಲ್ಲು ಅದು ಮಾಡಿ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ ಅಂತ ಹೇಳಿದ್ರು. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಹೇಳಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.